See, state, they have worked for the state and they have contributed for the state. So all of us have to work together. Plus 13th. See, state, they have worked for the state and they have contributed for the state. So all of us have to work together. Plus 13th. ಗಮನಿಸ್ತಾ ಇದ್ದೀರಿ ಹೊಸ ಸಂಪ್ರದಾಯಕ್ಕೆ ನಾಂದಿ ಅಡಿರುವ ಡಿ.ಕೆ. ಶಿವಕುಮಾರ್ ಹೇಳಿರುವಂಥ ಮಾತುಗಳನ್ನು. ಸೀದಾ ಧವಳಗಿರಿ ನಿವಾಸಕ್ಕೆ ತೆರಳಿ ಯಡಿಯೂರಪ್ಪ ಅವರ ದೇವರ ಕೋಣೆಗೆ ಹೋಗಿ ದೇವರಿಗೆ ನಮಸ್ಕರಿಸಿ ಬಂದ ನಂತರದಲ್ಲಿ ಬಿ.ಎಸ್. ಯಡಿಯೂರಪ್ಪ ಅವರು ಶಾಲ್ ಹಾಕಿ ಮಾಲೆ ಹಾಕಿ ಹೂಗುಚ್ಛ ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪ್ರೀತಿಯಿಂದ ತೆರಳಿದ ಡಿ.ಕೆ. ಶಿವಕುಮಾರ್ಗೆ ಅಷ್ಟೇ ಪ್ರೀತಿಯಿಂದ ಯಡಿಯೂರಪ್ಪ ಬರಮಾಡಿಕೊಂಡಿದ್ದಾರೆ. ಅವರ ಮುಂದಿನ ಆಡಳಿತಕ್ಕೆ ಸಹಕಾರ ಇರುತ್ತೆ ಎನ್ನುವ ರೀತಿಯಲ್ಲಿ ಶುಭಾಶಯ ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಅದೇ ರೀತಿ ಮಾತನಾಡಿದರು. ಯಡಿಯೂರಪ್ಪ ಅವರು ರಾಜ್ಯಕ್ಕೆ ಕಾಂಟ್ರಿಬ್ಯೂಟ್ ಕೊಟ್ಟಿದ್ದಾರೆ, ಅವರದ್ದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಅವರನ್ನು ಭೇಟಿಯಾಗಿ ಸಹಕಾರ ಕೋರಿದ್ದೇನೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕರ್ನಾಟಕದ ಏಳಿಗೆಗೆ ಶ್ರಮಿಸಬೇಕಾಗಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಅದರ ಮೂಲಕ ಕೇವಲ ಯಡಿಯೂರಪ್ಪ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಅಥವಾ ಈ ನಂತರದಲ್ಲಿ ಎಚ್.ಡಿ. ದೇವೇಗೌಡರು, ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಈ ರಾಜ್ಯವನ್ನು ಆಳಿದಂಥವರು, ಅವರನ್ನು ಕೂಡ ಭೇಟಿಯಾಗಿ ಆಶೀರ್ವಾದವನ್ನು ಪಡಿತೇನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈಗ ಯಡಿಯೂರಪ್ಪ ನಿವಾಸದಿಂದ ಡಿ.ಕೆ. ಶಿವಕುಮಾರ್ ಈಗ ಪದ್ಮನಾಭನಗರದ ದೇವೇಗೌಡರ ನಿವಾಸದತ್ತ ತೆರಳುತ್ತಾ ಇದ್ದಾರೆ. ಎಲ್ಲ ಹೇಳಲ್ಲ. ಈಗ ದೇವೇಗೌಡರು ನೋಡಕ್ ಹೋಗ್ತಾ ಇದೀನಿ, ಅವರ ಆಶ್ರಯದ ಕಡೆ ಹೋಗ್ತಾ ಇದೀನಿ, ಆಮೇಲೆ ಎಲ್ಲ ಹೇಳಲ್ಲ. ಈಗ ದೇವೇಗೌಡರು ನೋಡಕ್ ಹೋಗ್ತಾ ಇದೀನಿ, ಅವರ ಆಶ್ರಯದ ಕಡೆ ಹೋಗ್ತಾ ಇದೀನಿ, ಆಮೇಲೆ ಕೊನೆಗೂ ನೂತನ ಸಚಿವರ ಪಟ್ಟಿ ಫೈನಲ್. ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಪಟ್ಟಿ ಪ್ರಕಟವಾಗುತ್ತೆ. ಜಿ. ಪರಮೇಶ್ವರ್, ಡಿಸಿಎಂ ಎಂ.ಬಿ. ಪಾಟೀಲ್ ಸಚಿವರಾಗಿರ್ತಾರೆ. ಕೆ.ಜೆ. ಜಾರ್ಜ್, ಕೆ.ಎಚ್. ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಯು.ಟಿ. ಖಾದರ್, ಕೃಷ್ಣ ಬೈರೇಗೌಡ. ಕೊನೆಗೂ ನೂತನ ಪಟ್ಟಿ ಈಗ ಸಿಕ್ಕಿದೆ. ಡಾಕ್ಟರ್ ಜಿ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಬಹುತೇಕ ಖಚಿತ. 2013ರಲ್ಲಿ ಪಕ್ಷವನ್ನ ಕಟ್ಟಿ ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ರೇಸ್ನಲ್ಲಿದ್ದ ಜಿ. ಪರಮೇಶ್ವರ್ ಸೋತು ಅವಕಾಶ ವಂಚಿತರಾದರು. ರಾಜ್ಯವನ್ನು ಗೆಲ್ಲಿಸಿಕೊಂಡು ಬಂದಿದ್ರು, ಕೊರಟಗೆರೆ ಕ್ಷೇತ್ರವನ್ನು ಗೆಲ್ಲಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಮೈತ್ರಿ ಸರ್ಕಾರದಲ್ಲಿ